ಮಹದೇವಪುರ ವ್ಯಾಪ್ತಿಯಲ್ಲಿ ಅಕ್ರಮ ವಲಸೆ ಮತ್ತು ನಶೆ ವಿರೋಧಿ ಚಟುವಟಿಕೆಗಳ ವಿರುದ್ಧ ಜಾಗೃತಿ ಮೂಡಿಸಲು ಕರ್ನಾಟಕ ಜನಾಂದೋಲನ ಸಂಘಟನೆ ಒಂದು ಮಹತ್ವದ ಕಾರ್ಯಕ್ರಮವನ್ನು ಆಯೋಜಿಸಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಬೆಳತೂರಿನಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಅಂಬೇಡ್ಕರ್ ಪ್ರತಿಮೆಯಿಂದ ಕಾಡುಗೋಡಿವರೆಗೆ ಪಾದಯಾತ್ರೆ ನಡೆಸಿ ಜನರಲ್ಲಿ ಅರಿವು ಮೂಡಿಸಲಾಯಿತು. ಪಾದಯಾತ್ರೆಯ ವೇಳೆ ಸಂಘಟನೆಯ ಕಾರ್ಯಕ್ರಮವಾಗಿ ವಾಸಿಸುತ್ತಿರುವ ಬಾಂಗ್ಲಾದೇಶ ಮೂಲದ ವಲಸಿಗರ ಅಕ್ರಮ ಚಟುವಟಿಕೆಗಳು, ನಕಲಿ ಐಡಿ ಸೃಷ್ಟಿ, ಕಸವನ್ನು ಕೆರೆಗಳಲ್ಲಿ ಸುರಿದು ನೀರನ್ನು ಕಲುಷಿತಗೊಳಿಸುವುದು ಹಾಗೂ ಗಾಂಜಾ ಮಾರಾಟದಂತಹ ಕೃತ್ಯಗಳ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದರು. ಪಾದಯಾತ್ರೆಯ ಅಂತ್ಯದಲ್ಲಿ ಕಾರ್ಯಕರ್ತರು ವೈಟ್ಫೀಲ್ಡ್ ಡಿಸಿಪಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಡಿಸಿಪಿಯವರು ಕಾರ್ಯನಿಮಿತ್ತ ಸ್ಥಳದಲ್ಲಿರದ ಕಾರಣ ವೈಟ್ಫೀಲ್ಡ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರು ಮನವಿ ಸ್ವೀಕರಿಸಿದರು. ಕರ್ನಾಟಕ ಜನಾಂದೋಲನ ಸಂಘಟನೆ ಅಕ್ರಮ ವಲಸಿಗರು ಕಾನೂನಿಗೆ ವಿರೋಧವಾಗಿ ಚಟುವಟಿಕೆಗಳಲ್ಲಿ ತೊಡಗಿದ್ದು ಸ್ಥಳೀಯ ಜನರ ಶಾಂತಿಗೆ ಧಕ್ಕೆಯಾಗಿದೆ. ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಎನ್ ಸುಹೇಲ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ಜನಾಂದೋಲನ ಸಂಘಟನೆ. ಅಕ್ರಮ ವಲಸಿಗರು ಕಾನೂನಿಗೆ ವಿರೋಧವಾಗಿ ಚಟುವಟಿಕೆಗಳಲ್ಲಿ ತೊಡಗಿದ್ದು ಸ್ಥಳೀಯ ಜನರ ಶಾಂತಿಗೆ ಧಕ್ಕೆಯಾಗಿದೆ. ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎನ್ ಸುಹೇಲ್, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಜಮೀಲಾ, ಮಹದೇವಪುರ ಘಟಕ ಅಧ್ಯಕ್ಷ ಸಂಜಯ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ಹಾಗೂ ಅನ್ನುಪಾಷಾ, ರಂಜಿತ್, ಅಬ್ದುಲ್ ರೆಹಮಾನ್, ಶಾಂತಿ, ಲಾರೆನ್ಸ್, ಶಬೀರ್, ಮುಬಾರಕ್, ನವಾಜ್, ಫಯಾಜ್, ಕಿರಣ್, ಬಿಎಸ್ ಶಾಂತಮ್ಮ ಮತ್ತು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಮಹದೇವಪುರ ವ್ಯಾಪ್ತಿಯಲ್ಲಿ ಕಾಡುಗೋಡಿ ಸುತ್ತಮುತ್ತ ಈ ಅಕ್ರಮ ಬಾಂಗ್ಲಾದೇಶಿ ಕಾರಣವಾಗಿದ್ದು ಮತ್ತು ಮಹದೇವಪುರ ನಶೆಮುಕ್ತ ಮಹದೇವಪುರ ಮತ್ತು ಅರಿವು ಜಾಗೃತಿ ಕಾರ್ಯಕ್ರಮ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ನಾವು ಅದನ್ನು ನಾವು ಅನುಮತಿಯನ್ನು ಸಹ ಪಡೆದಿದ್ವಿ. ಅದಕ್ಕಾಗಿ ಕೆಲವು ನಮ್ಮ ಗೈಡ್ಲೈನ್ಸ್ ಕೊಟ್ಟಿದ್ರು. ಆ ಗೈಡ್ಲೈನ್ಸ್ ಪ್ರಕಾರ ನಾವು ಅವೇನು ನಮಗೆ ಸ್ವಲ್ಪದಲ್ಲಿ ಮಾಡೋಕ್ಕಿದ್ರೆ ಅದರ ಮುಖಾಂತರ ನಾವು ಮಾಡ್ಕೊಂಡು ಬೆಳ್ತೂರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಖಾಂತರ ನಾವು ಬೆಳ್ತೂರು ಕಾಲೋನಿ ಕಾಡುಗೋಡಿಗೆ ಬಂದು ಈಗ ನಾವು ಮನವಿ ಕೊಟ್ಟಿದ್ದೀವಿ. ಏನು ನಮ್ಮ ಬೇಡಿಕೆಗಳಿದ್ವು ಅದನ್ನ ತಿಳಿಸಿದ್ರೆ ಅಲ್ಲಿ ಏನು ಅನ್ಯಾಯಗಳಾಗಿರೋದ್ರ ಬಗ್ಗೆ ಅರಿವು ಮಾಡಿಕೊಟ್ಟಿದ್ದೀವಿ. ನಾವೇನು ಅದನ್ನು ಕೊಟ್ಟಿದ್ದೀರೋ ಅದಕ್ಕೆ ಅವರು ನೀವು ಸೂಕ್ತವಾದ ಕ್ರಮ ಅಂತ ತಿಳಿಸಿ ನಿಮಗೆ ಸಂಜೆಗಿರೋದಕ್ಕೆ ಏನು ಬೇಕಾದ ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಆಶೆ ಮುಂದಿನ ದಿನದಲ್ಲಿ ಇನ್ನೇನು ಮಾಡ್ಕೊಂಡು ನೋಡ್ಕೊಂಡು ಬಗ್ಗೆ ಇದು ಮಾಡ್ತೀವಿ. ಸರಿ, ಅವ್ರಿಗೆ ಈ ವಿಚಾರಕ್ಕೆ ನಾವು ಗಮನಕ್ಕೆ ತಂದಾಗ ಅವರು ಸರಿ ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯರ ಬೆಂಬಲ ಸಹ ನಮಗೆ ಬೇಕು, ನೀವು ಅದಕ್ಕೆ ಆ ನಿಟ್ಟಿನಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದೀರಾ, ಅದೇನಿದೆ ಅದನ್ನ ಪರಿಶೀಲಿಸಿ ಅವ್ರ ವಿರುದ್ಧ ಸೂಕ್ತ ಕ್ರಮ ಮಾಡ್ತೀವಿ. ಏನು ಅಕ್ರಮ ಪಾಲಿಸಿದ್ರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಗಡಿಪಾರು ಮಾಡ್ತೀವಿ. ಏನು ಕೆಲ ರೌಡಿಗಳಿದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೊಂಡು ಫೆಡರಲ್ ಜೀವನ ಇದು ಮಾಡಿ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಹಿರಿಯ ಸಂಘಟನೆಯಿಂದ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಾವು ಡಿಪಾರ್ಟ್ಮೆಂಟ್ ಅವರಿಗೆ ಕಾಡುಗೋಡಿಯವ್ರಿಗೂ ಆಮೇಲೆ ತುಂಬ ಅಭಾರಿಯಾಗಿದ್ದೀವಿ. ಅವ್ರಿಗೆ ಇವತ್ತು ನಾವೇನು ಮನವಿಯನ್ನು ಕೊಟ್ಟಿದ್ದೀವಿ, ಅಕ್ರಮ ಬಾಂಗ್ಲಾದೇಶಿಗಳವ್ರದ್ದು ಎಷ್ಟು ಅವಳಿಗಳಾಗಿದೆ ಅಂತಂದರೆ ಒಂದು ಗಾಂಜಾ ಮಾರಾಟ ಆಗಿರ್ಬೋದು, ಆಮೇಲೆ ಇನ್ನೊಂದು ಕಳ್ತನಗಳಾಗಿರ್ಬೋದು, ಆಮೇಲೆ ಸಾರ್ವಜನಿಕರನ್ನ ಎದುರಿಸೋದಂಥದ್ದಾಗಿರ್ಬೋದು, ಅದ್ರ ಬಗ್ಗೆ ನೀವು ಇದು ಕಾನೂನು ಕ್ರಮ ಅಂತೇಳಿ ಮನವಿನ ಕೊಟ್ಟಿದ್ದೀವಿ. ಸೊ ನಮಗೆ ಡಿಸಿಪಿ ಸಾಹೇಬರು ನಮ್ಮ ಒಂದು ಆಕರ್ಷಣೆಯನ್ನು ಕೊಟ್ಟಿದ್ದಾರೆ, ಅವರೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಇವಾಗ ಮನವಿ ಕೊಡಕ್ಕೆ ಹೋಗಿದ್ದೀವಿ. ನಮ್ಮ ಈಗ ನಡೀತಿರೋದು ಏನು ವಲಸೆ ಕಾರ್ಮಿಕರು ಬಂದಿದ್ದಾರೆ, ಅವರಿಂದ ತುಂಬ ಪುಂಡಾಟಗಳು ನಡೀತಾ ಇದೆ. ಅದನ್ನು ತಡೆಗಟ್ಟಬೇಕು. ಇದು ಗಾಂಜಾ ಆಗಲಿ, ಆಮೇಲೆ ಈ ಡ್ರಗ್ಸ್ ಆಗಲಿ, ಇಂಥ ಚಟುವಟಿಕೆ ಎಲ್ಲ ತುಂಬ ನಡೀತಾ ಇದೆ. ಅದು ಸ್ಪೆಷಲಿ ಇದೇ ಇದ್ರ ಕ್ಷೇತ್ರದಲ್ಲಿ ಜಾಸ್ತಿ ನಡೀತಾ ಇದೆ. ಅದನ್ನು ತಡೆಗಟ್ಟಬೇಕಂತ ನಾವು ಹೇಳ್ತೀವಿ.
ಕತ್ಲೆ ಟೈಮು ಹೆಣ್ಮಕ್ಳಾಗಲಿ ಇವಾಗ ಕೆಲಸ ಮಾಡೋರು ಸಂಜೆ ಟೈಮ್ ಬರ್ತಾರೆ, ಕತ್ಲೆ ಟೈಮಲ್ಲಿ ಕುಂಟು ಕೊಡ್ತೀವಿ ವಲಸೆ ಕಾರ್ಮಿಕರು ಜೋರು ಮಾಡೋದು, ಚಾಕು ತೋರಿಸೋದು, ಅವ್ರ ಹತ್ರ ಇರೋದನ್ನ ಕಿತ್ಕೊಂಡು ಕಳಿಸೋದು, ಅದು ನಾವು ಹಿಡಿಯೋಕ್ಕೂ ಹೋಗಲ್ಲ, ಆ ಥರ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾವು ಕೊಟ್ಟಿರೋ ಮನವಿ ರಕ್ಷಣೆ ಅಕ್ರಮ ವಲಸೆ, ನಶೆ ವ್ಯಾಪಾರ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಡೆದ ಈ ಪಾದಯಾತ್ರೆ ಮಹದೇವಪುರದ ಜನರಲ್ಲಿ ಹೊಸ ಚಿಂತನೆ ಮತ್ತು ಜವಾಬ್ದಾರಿಯ ಭಾವನೆ ಹುಟ್ಟಿಸಿದೆ.